ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ರಾಜ್ಯಾದ್ಯಂತ ಗೊಂದಲಗಳ ನಡುವೆಯೇ ಜಾತಿ ಗಣತಿ ಶುರುವಾಗಿ 12 ದಿನ ಆಗಿದೆ. ಆದರೆ ಬೆಂಗಳೂರು ವ್ಯಾಪ್ತಿಯಲ್ಲಿ ಸಮೀಕ್ಷೆ ಶುರುವಾಗಿರಲಿಲ್ಲ. ಇವತ್ತಿನಿಂದ ಬೆಂಗಳೂರಿನಲ್ಲೂ ಕೂಡ ಜಾತಿ ಗಣತಿ ಶುರುವಾಗ್ತಾ ಇದೆ. ಹಾಗಿದ್ರೆ ಸರ್ವೆ ಇಲ್ಲಿ ಹೇಗೆ ನಡೆಯುತ್ತೆ? ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ರಾಜಧಾನಿ ಬೆಂಗಳೂರಿನಲ್ಲಿ ಇಂದಿನಿಂದ ಜಾತಿ ಗಣತಿ ಶುರು. ಮನೆ ಮನೆಗೆ ತೆರಳಿ ಸಮೀಕ್ಷೆಗೆ ಮುಂದಾದ ಗಣತಿದಾರರು. ರಾಜ್ಯದ ಹಲವೆಡೆಯಂತೆ ಬೆಂಗಳೂರಲ್ಲೂ ಎದುರಾಗುತ್ತಾ ಸಂಕಷ್ಟ. ರಾಜ್ಯದಲ್ಲಿ ಜಾತಿ ಗಣತಿ ಆರಂಭವಾಗಿ 12 ದಿನಗಳಾದವು. ಎಲ್ಲಾ ಜಿಲ್ಲೆಗಳಲ್ಲೂ ಚುರುಕಾಗಿ ಜಾತಿ ಗಣತಿ ನಡೆಯುತ್ತಿದೆ. ಆದರೆ ಬೆಂಗಳೂರಿನಲ್ಲಿ ಮಾತ್ರ ಆರಂಭವಾಗಿರಲಿಲ್ಲ. ಇದೀಗ ಬೆಂಗಳೂರಿನಲ್ಲಿ ವಿಳಂಬವಾಗಿದ್ದ ಜಾತಿ ಗಣತಿ ಇಂದಿನಿಂದ ಆರಂಭವಾಗ್ತಿದೆ. ಸಮೀಕ್ಷೆಗಾಗಿ ಸಜ್ಜಾಗಿರೋ ಸಿಬ್ಬಂದಿ ನಿನ್ನೆ ಅಂತಿಮ ಹಂತದ ತರಬೇತಿ ಮುಗಿಸಿ ತಮ್ಮ ವಾರ್ಡ್ಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ಆರಂಭ ಮಾಡೋದಕ್ಕೆ GBA ತಯಾರಿಯನ್ನು ನಡೆಸಿದೆ. 17,000 ಸಿಬ್ಬಂದಿಯನ್ನು ಈ ಒಂದು ಸಮೀಕ್ಷೆಗೆ ನಿಯೋಜನೆ ಮಾಡಿರುವಂಥದ್ದು. ನಾವೊಂದು ಆ್ಯಪ್ನಲ್ಲಿ ವೆಬ್ಸೈಟ್ನಲ್ಲಿ ಯಾವ ರೀತಿ ಒಂದು ಸಮೀಕ್ಷೆಯ ದತ್ತಾಂಶಗಳನ್ನು ಅಪ್ಲೋಡ್ ಮಾಡಬೇಕು, ಜೊತೆಗೆ ಮನೆ ಮನೆಗಳಿಗೆ ತೆರಳದಂಥ ಸಂದರ್ಭದಲ್ಲಿ ಯಾವ ರೀತಿ ಮಾಹಿತಿಯನ್ನು ಕಲೆ ಹಾಕಬೇಕು ಅನ್ನೋ ಬಗ್ಗೆ ಕೂಡ ಒಂದಷ್ಟು ತರಬೇತಿಗಳನ್ನು ಕೊಡ್ತಾ ಇದ್ದಾರೆ. ಹಾಗಿದ್ರೆ ಬೆಂಗಳೂರಲ್ಲಿ ನಡೆಯೋ ಜಾತಿ ಗಣತಿ ಹೇಗಿರಲಿದೆ, ಸಿದ್ಧತೆ ಹೇಗಿದೆ ಅನ್ನೋದನ್ನೇ ತೋರಿಸ್ತೀವಿ ನೋಡಿ. GBA ವ್ಯಾಪ್ತಿಯ 5 ನಗರ ಪಾಲಿಕೆಗಳಲ್ಲಿ ಸರ್ವೆ ನಡೆಯಲಿದೆ. ಬೆಂಗಳೂರಲ್ಲಿ 32 ಲಕ್ಷಕ್ಕೂ ಅಧಿಕ ಮನೆಗಳಿವೆ. ಇವುಗಳಲ್ಲಿ ಸರ್ವೆ ಮಾಡಲು 17,000 ಸಿಬ್ಬಂದಿ ನಿಯೋಜನೆ ಮಾಡಲಾಗಿದೆ. 15ರಿಂದ 20 ದಿನಗಳೊಳಗಾಗಿ ಸಮೀಕ್ಷೆ ಮುಗಿಸುವ ಯೋಜನೆ ಹಾಕಿಕೊಂಡಿದ್ದಾರೆ. ಬೆಸ್ಕಾಂ ಮೀಟರ್ ಕನೆಕ್ಷನ್ ಅನುಸಾರ ಮನೆ ಗುರುತು ಮಾಡಲಾಗಿದೆ. ಪ್ರತಿ ಸಿಬ್ಬಂದಿ ತಲಾ 20 ಮನೆಗಳನ್ನು ಸಮೀಕ್ಷೆ ಮಾಡಬೇಕಾಗಿದೆ. 60 ಪ್ರಶ್ನೆ ಒಳಗೊಂಡ ಸಮೀಕ್ಷಾ ಪ್ರಕ್ರಿಯೆ ಪೂರ್ಣ ಮಾಡಬೇಕಾಗಿದೆ. ಎಲ್ಲ ಕೂಡ ಡೀಟೇಲ್ಡ್ ಆಗಿದೆ. ದೇರ್ ಇಸ್ ನೋ ಇಶ್ಯೂ ವಿತ್ ಸಾಫ್ಟ್ವೇರ್ ಆರ್ ಮ್ಯಾನ್ ಪವರ್. ಅದು ನಮ್ಮದು ಟಾರ್ಗೆಟ್ ಏನಿರ್ತದೆ ಅಂದರೆ ಒಂದು ಎನ್ಯುಮಿನೇಟರ್ ಕೂಡ ಒಂದು ದಿನಕ್ಕೆ ಮಿನಿಮಮ್ 20 ಹೌಸ್ ಹೋಲ್ಡ್ ಮಾಡಬೇಕಂತ ನಮ್ಮದು ಪ್ಲಾನ್ ಇರ್ತದೆ. ಏನಂದರೆ ನಮ್ಮದು ಒಂದು ಎನ್ಯುಮಿನೇಟರ್ಗೆ 275 to 280 ಹೌಸ್ ಹೋಲ್ಡ್ ಅಲಾಟ್ ಆಗಿದೆ. ಆವಾಗ 15 ಡೇಸಲ್ಲೇ ಮಾಡಬೇಕಂದ್ರೆ ನಾವು ಒಂದು ದಿನಕ್ಕೆ 20 ಹೌಸ್ ಹೋಲ್ಡ್ ಟಾರ್ಗೆಟ್ ಕೊಟ್ಟುಬಿಟ್ಟು ಸೂಪರ್ವೈಸರ್ ಕೂಡ ಮಾನಿಟರ್ ಮಾಡ್ತಾರೆ. ಎಲ್ಲರೂ ಕೂಡ ಟ್ರೈನಿಂಗ್ ಆಗಿದೆ. ವಿ ಆರ್ ವೆರಿ ಕಾನ್ಫಿಡೆಂಟ್. ಸಮೀಕ್ಷೆ ನಡೆಸೋಕೆ ನೇಮಿಸಿರೋ ಬಹುತೇಕ ಸಮೀಕ್ಷಕರು ಸರ್ಕಾರಿ ಶಾಲೆಗಳ ಶಿಕ್ಷಕರು. ಹೀಗಾಗಿ ದಸರಾ ರಜೆ ಮುಗಿಯೋದ್ರೊಳಗೆ ಸಮೀಕ್ಷೆ ಮುಗಿಸೋದು ಚಾಲೆಂಜ್ ಆಗಿದೆ. ಇಲ್ಲದೇ ಇದ್ರೆ ಶಿಕ್ಷಕರಿಗೆ ಬೆಳಗ್ಗೆ ಪಾಠ ಮಾಡಿ ಸಂಜೆ ಸಮೀಕ್ಷೆ ಮಾಡೋ ಟಾಸ್ಕ್ ಕೊಡೋಕು ಚಿಂತನೆ ನಡೆದಿದೆ ಎನ್ನಲಾಗಿದೆ. ಸ್ಕೂಲ್ ಓಪನ್ ಆಗ್ತಿರೋದು 7-8ನೇ ತಾರೀಕಿಂದ ಓಪನ್ ಆಗುತ್ತೆ ಸ್ಕೂಲು. ಅದರಲ್ಲಿ ಈಗ ನಮಗೆ ಮಾಹಿತಿ ಪ್ರಕಾರ ಪರ್ಯಾಯ ವ್ಯವಸ್ಥೆ ಮಾಡ್ತೀವಿ, ಇಲ್ಲ ಬೆಳಿಗ್ಗೆ ಸ್ಕೂಲ್ ಮಾಡಿ ಮಧ್ಯಾಹ್ನ ಅಂತೇಳಿ ಒಂದು ರೂಮರ್ ಇದೆ ಸರ್, ಅಷ್ಟೇನೆ. ಅದೇನಾದ್ರೂ ವ್ಯವಸ್ಥಿತವಾಗಿ ಮಾಡಿದ್ರೆ ಎಲ್ಲ ಸಕ್ಸಸ್ ಆಗುತ್ತೆ. ಪ್ರತಿ ವಾರ್ಡ್ಗೆ ತಲಾ 70ರಿಂದ 80 ಸಿಬ್ಬಂದಿ ನೇಮಿಸಿ GBA ಸಮೀಕ್ಷೆ ಆರಂಭಿಸುತ್ತಿದೆ. ಆದರೆ ಅಂದುಕೊಂಡ ಸಮಯದಲ್ಲಿ ಸಮೀಕ್ಷೆ ಮುಗಿಯುತ್ತಾ ನೋಡಬೇಕು, ಅಥವಾ ಇಲ್ಲೂ ಸರ್ವರ್ OTP ಅಂತ ಸಮಸ್ಯೆಗಳು ಎದುರಾಗುತ್ತಾ ಕಾದು ನೋಡಬೇಕಿದೆ. ಶಾಂತಮೂರ್ತಿ, TV9 ಬೆಂಗಳೂರು.